ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮನೇಲಿ ಕುತ್ಕೊಂಡು ಬೋರ್ ಆಗಿದೆ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡ್ದು ಬೆಳಿಗ್ಗೆ 6 ಗಂಟೆ ನೋಡಿ ಹೆಂಗ್ ಕಾಣಿಸ್ತಿದೆ ವೆದರ್. ಹಂಗೆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆಳ್ತಂಗಡಿಲಿ ಸ್ಟಾಪ್ ಇತ್ತು. ಅವಾಗ ಒಬ್ರು ತುಳು ಭಾಷೆಯವ್ರು ಬಂದ್ಬಿಟ್ಟು ಏನೋ ಅವ್ರ ಭಾಷೆಯಲ್ಲಿ ಕೇಳಿದ್ರು ಸ್ಟಾಪ್ ಹೆಸರು. ನನಗೆ ಗೊತ್ತಾಗ್ಲಿಲ್ಲ, ಕೇರಳನ ಅಂತ ಅಂದ್ಬಿಟ್ಟೆ. ಅದಕ್ಕೆ ನಗಾಡ್ಕೊಂಡು ಹೋದ್ರು. ಅಲ್ಲಿಂದ ಉಡುಪಿಗೆ ಬಂದ್ವಿ. ಉಡುಪಿಗೆ ಬಂದ ತಕ್ಷಣ ಹೊಟ್ಟೆ ತುಂಬಾ ಹಸಿತಾ ಇತ್ತು ಅಂತ ಹೋಟ್ಲ್ ಹುಡುಕ್ತಿದ್ವಿ. ಆ ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ ಮಸಾಲೆ ದೋಸೆ ಹೇಳ್ದೆ. ಇವನು ಅಲ್ಲಿಂದ 2-3 ದೋಸೆ ಮಿಕ್ಸ್ ಮಾಡ್ಕೊಂಡು ಒಂದು ಉದ್ದ ದೋಸೆ ತಗೊಬಂದಿದ್ದ. ಅದನ್ನ ತಿನ್ನೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ತಿಂದೆ. ಇನ್ನು ಫಾಲೋ ಯಾರು ಮಾಡಿಲ್ಲ, ಬೇಗ ಮಾಡ್ಕೊಬಿಡಿ. ತಿಂಡಿ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಜನ ನೋಡಿ ಹೆಂಗಿದ್ದಾರೆ. ಒಂದು ವೇಳೆ ದೇವಸ್ಥಾನದಲ್ಲಿ ಜನ ಕಡಿಮೆ ಆಗ್ಬಿಟ್ರು, ಈ ಹಾಸ್ಪಿಟ್ಲಲ್ಲಂತೂ ಜನ ಕಡಿಮೆ ಆಗಲ್ಲ. ಎಷ್ಟು ಬರ್ತಾರೆ ಅಂದ್ರೆ, ನಮ್ಗೆ ಬೆಳಿಗ್ಗೆ ಹೋಗಿದ್ ಕೆಲ್ಸ ಸಾಯಂಕಾಲ ಆದ್ರೂ ಇನ್ನು ಮುಗಿಯಕ್ಕೆ ಬಂದಿಲ್ಲ. ಇನ್ನು ಕಾಯಿರಿ ಅಂತಾನೆ ಹೇಳ್ತಾ ಇದಾರೆ. ಎಷ್ಟು ಕಾಯೋದ್ ಗುರು ಹಾಸ್ಪಿಟ್ಲಲ್ಲಿ ಕಾಯೋ ಬದಲು ಹೋಗಿ ದೇವಸ್ಥಾನದಲ್ಲಿ ಕಾಯ್ಬೋದು, ಪ್ರಸಾದ ಕೊಡ್ತಾರೆ ಬೇಗ. ಇವತ್ತಿಗೆ ಇಷ್ಟೇ, ಸಿಗೋಣ ನಾಳೆ, ಬಾಯ್.